ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಒಂದು ಜಾತಿಯ ಗಣತಿಯನ್ನು ಸರ್ಕಾರ ಆದೇಶ ಮಾಡಿದೆ. ಈಗ ಎಲ್ಲ ಗ್ರಾಮಗಳಲ್ಲಿ ವಾರ್ಡ್ಗಳಲ್ಲಿ ಗಣತಿದಾರರು ಸಕ್ರಿಯವಾಗಿ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಈಗ 22.15 ಮಾದಿಗ್ ಅಂತಿದೆ. MADIG ಮಾದಿಗ್ GA ಇಲ್ಲ, ಮಾದಿಗ್ ಅಂತಿದೆ. ಯಾವುದು ನಂಬರು 22.15. ಹಾಗೆ ಈ ಒಂದು 101 ಜಾತಿಯಲ್ಲಿ 061 ಮಾದಿಗ ಅಂತಿದೆ. ಇಲ್ಲಿ MADIGA ಸೇರಿಸಿದ್ದಾರೆ, ಮಾದಿಗ ಅಂತಿದೆ. ಇಡೀ ರಾಜ್ಯದಲ್ಲಿ ಎಲ್ಲ ಒಕ್ಕೂಟದ ಪರಿಶಿಷ್ಟ ಜಾತಿಯ ಸಂಬಂಧಪಟ್ಟಂಥ ಎಲ್ಲ ಮುಖಂಡರುಗಳು ಒಕ್ಕೊರಲಿನಿಂದ 061 ಮಾದಿಗ ಎಂದು ಬರೆಸಿ ಎಂದು ಅವೇರ್ನೆಸ್ ಕೊಡಿ, ಜಾಗೃತಿ ಮಾಡಿ ಅಂತ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅವರವರ ಶಕ್ತಿ ಮೀರಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಈಗ ಅಧಿಕಾರಿಗಳು ಈ 101 ಜಾತಿ ಕರ್ನಾಟಕದ ಎಲ್ಲ ಭಾಗದಲ್ಲೂ ಇದೆ. ನಮಗೆ ಸುರೇಶ್ ಅವರು ತಿಳಿಸಿದಂಗೆ ಒಂದು ಭಾಗದಲ್ಲಿ ಮಾಸ್ಟಿಕಾ ಅನ್ನೋ ಒಂದು ಸಮುದಾಯ ಇದೆ. ಅದು ಕೂಡ ಈ 101 ಜಾತಿಯಲ್ಲಿ ಮಾಸ್ಟಿಕಾ ಅನ್ನೋ ಒಂದು ಇದೆ. ಅವರು ಮಾಸ್ಟಿಕಾ ಅನ್ನೋದನ್ನು ಬರೆಸಿದರೆ ಈ ತೊಂದರೆ ಆಗ್ತಾ ಇರಲಿಲ್ಲ. ಮಾಸ್ಟಿಕಾ ಅನ್ನೋರು ಮಾದಿಗ್ ಅಂತ ಬರೆಸ್ತಿದ್ದಾರೆ. ಆಗ ಏನಾಗುತ್ತಂದರೆ ಮಾದಿಗ್ ಇವೆರಡು ಕೂಡ ಕನ್ಫ್ಯೂಷನ್ ಆಗ್ತದೆ. ನಾವು ಎಲ್ಲ ಗ್ರಾಮದ ಮುಖಂಡರುಗಳಿಗೂ ಎಲ್ಲ ನಗರಗಳ ಮುಖಂಡರುಗಳಿಗೂ ಎಲ್ಲ ಮುಖಂಡರುಗಳು ನಾವು ತಿಳಿಸಿರೋದೇನೆಂದರೆ 061 ಮಾದಿಗ ಎಂದು ಬರೆಸಿ ಅಂತ ನಾವು ಅವರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೊಂಡಿದ್ದು. ಅದೇ ರೀತಿ ಅವರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಕಡೆ ಈ ರೀತಿ ಬಂದಿದ್ದರಿಂದ ನಮಗೆ ಈ ದಿನ ನಿಮ್ಮ ಮುಂದೆ ನಿಂತು ನಮ್ಮ ಮನವಿಯನ್ನು ನೀವು ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು ಅಂತ ನಾವು ಕೇಳೋದಕ್ಕೆ ಬಂದಿದ್ದೀವಿ. ಈಗ ಇನ್ನೊಂದು ವಿಷಯ ಏನಂದರೆ, ಈ ದಿನದ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಅಂಕಣ ಬಂದಿದೆ. ಅದರಲ್ಲಿ ಈ ದಿನ ಪತ್ರಿಕೆಯಲ್ಲಿ ವಿಜಯವಾಣಿ ಪತ್ರಿಕೆಯಲ್ಲಿ ಜಾತಿ ಗಣತಿಯಲ್ಲಿ ಭಾರಿ ಅವ್ಯವಹಾರ ನಡೀತಿದೆ ಅಂತ ರಾಜ್ಯದ ಭಾಷಾ ಅಕಾಡೆಮಿ ಅಧ್ಯಕ್ಷರು, ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷರು ಡಾಕ್ಟರ್ AR ಗೋವಿಂದ ಸ್ವಾಮಿ ಅವರು ಆರೋಪಿಸಿದ್ದಾರೆ. ಇದು ಇಲ್ಲೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ರೀತಿ ನಡೀತಾ ಇದೆ ಅಂತ. ಈಗ ಬಲ್ಲಾಢರು ಇಡೀ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಹೆಚ್ಚು ಇರೋದ್ರಿಂದ ಆ ಜನಸಂಖ್ಯೆಗೆ ಹೆಚ್ಚು ಬರಬಾರ್ದು ಅನ್ನೋ ಕಾರಣಕ್ಕೆ ಇದರಿಂದ ಏನಾದರೂ ಗಣತಿಯಲ್ಲಿ ಏರುಪೇರು ಮಾಡ್ಬೋದು ಅಂತ ಅನುಮಾನ ನಮಗೆ ಈಗ ಕಾಡು ಬಂದಿದೆ. ಆ ಕಾರಣವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಕಡೆಯೂ ಇಡೀ ರಾಜ್ಯದ ಎಲ್ಲ ಏನು ಸಮಾಜ ಕಲ್ಯಾಣ ಅಧಿಕಾರಿಗಳು ಏನು ಆದೇಶ ಮಾಡಿಸಿದ್ದಾರೆ, ಅವ್ರು ಏನು ಹೇಳಿದರೆ ಅದನ್ನು ನೋಂದಣಿ ಮಾಡಿಕೊಂಡು ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲು ಬೇಕಾಗಿದ್ದರಿಂದ ಪ್ರಾಮಾಣಿಕವಾದಂಥ ಕೆಲಸವನ್ನು ಗಣಿತದಾರ ಮಾಡಬೇಕು ಅಂತ ನಾನು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೇನೆ. ಹಾಗೆ ನಾನು ಬಾಪೂಜಿ ನಗರದಲ್ಲಿ ನಮ್ಮ ವಾರ್ಡಿನಲ್ಲಿ ಗಣತಿ ಮಾಡುವಾಗ ನಾನು ಹೋಗಿದ್ದೇನೆ. ಅವರು ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಸರ್ವರ್ ಇಲ್ಲ ಅಂತ ಕೆಲಸ ಮಾಡ್ತಾಯಿದ್ದಾರೆ. ಕೆಲಸ ಮಾಡಿ ಅವ್ರು ಏನು ಬರ್ಕೊತಾ ಇದ್ದಾರೆ, ಏನು ಜಾತಿ ಗಣತಿಯಲ್ಲಿ ಏನು ಹೆಸರು ತುಂಬ್ಕೊತಾ ಇದ್ದಾರೆ ಕೂಡ ನಮ್ಗೆ ಅನುಮಾನ ಆಗಿದೆ. ಆದ್ದರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಮಾಹಿತಿ ಹಕ್ಕುಯಲ್ಲಿ ನನ್ನ 13ನೇ ವಾರ್ಡಿನ ಗಣತಿದಾರರು ಏನು ಮಾಡಿದ್ದಾರೆ ಅಂತ ಎಲ್ಲ ದಾಖಲೆಗಳನ್ನು ನಮಗೆ ಜಿಲ್ಲಾಧಿಕಾರಿಗಳು ನೀಡಬೇಕು ಅಂತ ಎಲ್ಲ ಈ ಸಮೀಕ್ಷೆ ಎಲ್ಲ ಗಣತಿ ಎಲ್ಲ ಮುಗಿದಾದ್ಮೇಲೆ ನಮಗೆ ಮಾಹಿತಿ ಹಕ್ಕದ ಮೇಲೆ ನಮ್ಗೆ ನೀಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಲ್ಲಿ ಈಗಲೇ ನಾವು ಕೇಳ್ಕೊತಾ ಇದ್ದೇವೆ. ಹಾಗೆ ಇಡೀ ರಾಜ್ಯದ ಎಲ್ಲ ಗ್ರಾಮದ ಮುಖಂಡರುಗಳು ಎಲ್ಲ ನಗರದ ವಾರ್ಡಿನ ಮುಖಂಡರುಗಳು ಅವರವರ ವಾರ್ಡ್ಗಳ ನೀವೇ ಒಂದು ಅಂದಾಜು ಮಾಡಿಕೊಂಡು ನೀವು ಮಾಹಿತಿ ಹಕ್ಕಲ್ಲಿ ಕೇಳಿ ತಿಳ್ಕೊಂಡು ಸತ್ಯಾಂಶಗಳನ್ನು ಹೊರ ಹಾಕಬೇಕು ಅಂತ ನಾನು ಈ ವೇದಿಕೆ ಮೂಲಕ ಯಾವುದೇ ರೀತಿ ಜಾತಿ ಅನುಗುಣವಾಗಿ ತೊಂದರೆ ಆಗಬಾರ್ದು. ಸರ್ಕಾರ ಒಳ್ಳೆಯ ನಿರ್ಣಯ ತಗೊಂಡಿದೆ. ಅಧಿಕಾರಿಗಳು ಇಲ್ಲಿ ಗಣತಿದಾರರು ನಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ದಿನ ಪತ್ರಿಕಾಗೋಷ್ಠಿ. ಏನು ಫಸ್ಟ್ನೇ ವಾರ್ಡಲ್ಲಿ ನಿನ್ನೆ ಬೆಳಿಗ್ಗೆ 11 ಗಂಟೆಗೆ 8ನೇ ತಾರೀಕು 11 ಗಂಟೆಗೆ ನಾನು
ನಮ್ಮ ಅತ್ತೆಯವ್ರದ್ದು ನಮೋದು ಮಾಡಿಸೋದಕ್ಕೆ ಹೋದಾಗ ನಾನು ನೀವು ಏನು ಮಾಡ್ತಾಯಿದ್ದೀರ ಅಂತ ಕೇಳಿದಾಗ ಅಣ್ಣ 16 ಮನೆ ಮಾಡಿದ್ದೀನಿ, ಇದು ಮಾದಿಗೆ ಅಂದಿದೆ ಏನೋ 0622 ಮಾಡ್ತಾಯಿದ್ರು, 22ರಲ್ಲಿ ಮಾಡ್ತಾಯಿದ್ರು, ಮಾದಿಗೆ ಅಂದಿದೆ, ಯಾಕೆ ನೀವು ಇದರಲ್ಲಿ ನಮೋದ ಮಾಡ್ತಾಯಿದ್ದೀರಾ ಅಂತ ಕೇಳಿದಾಗ ಅಣ್ಣ ಇದುವರೆಗೂ ನನಗೆ ಗೊತ್ತಿಲ್ದಿರ ಮಾಡಿಬಿಟ್ಟಿದ್ದೀನಿ, ಅದು ಇವಾಗ ಸರಿಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಾಗ 061ಗೆ ಮಾದಿಗ ಅಂತ ಇರೋದಕ್ಕೆ ಅವಾಗ ನಮೂನೆ ಮಾಡ್ತಾಯಿದ್ದಾರೆ. ಆಮೇಲೆ ಅದೇ ಥರ ಇನ್ಯಾವ ಕಡೆ ನಡೀತಾ ಇದೆ ಅಂತ ನಾನು ಇಡೀ ಜಿಲ್ಲೆಯಾದ್ಯಂತ ಓಡಾಡ್ತಾ ಇದ್ದಾಗ ತಿರುಗಿ ಶೆಟ್ವಾರ್ಪಲ್ಲಿ ಪೆರೇಸಂದ್ರ ಪಂಚಾಯಿತಿಯಲ್ಲಿ ಪೂಲ್ವಾರ್ಪಲ್ಲಿ ಅಲ್ಲಿ ಬಂದಾಗ ಅವರು ಮನೆ ಹತ್ರ ಕುತ್ಕೊಂಡಿದ್ದಾರೆ. ಮನೆ ಹತ್ರ ಕುತ್ಕೊಂಡು ಅವ್ರದ್ದು ನಾನೆಲ್ಲ ಮೊಬೈಲೆಲ್ಲ ಚೆಕ್ ಮಾಡಿದಾಗ ಅವರು ಅದೇ ಥರ ಮಾಡ್ತಾಯಿದ್ದಾರೆ. ಯಾರು ನಿಮ್ಗೆ ಈ ಥರ ಇದು ಮಾಡಿದ್ದು ಇದು ಮಾದಿಕ ಅಂತ ಮಾಡೋದಕ್ಕೆ ಅಂತ ಹೇಳಿದ್ರೆ ನಮ್ಗೆ ಹೇಳಿರೋದು ಹಿಂಗೆ ಮಾಡೋದಕ್ಕೆ ಅಂತೇಳಿ ಅವರು ನನಗೆ ಮಾಹಿತಿ ಕೊಡ್ತಾಯಿದ್ದಾರೆ. ಹಂಗೆ ಶೇಷಾದ್ರಿ ಸಾರ್ಗೆ ಫೋನ್ ಮಾಡಿ ಕೇಳಿದಾಗ ಆಯಿತು ಅವ್ರನ್ನ ಅಲ್ಲೇ ಇಟ್ಸ್ಕೊಂಡು ನಾನು ಸೂಪರ್ವೈಸರ್ಗೆ ಕಳಿಸ್ತೀನಿ ಅಂದರು. ಅವಾಗ ಏನು ಮಾಡಿದ್ರು, ಕಳಿಸ್ಲಿಲ್ಲ. ಆಮೇಲೆ ಅಣ್ಣ ನಾನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ನನಗೆ ಸಾರಿ ಕೇಳ್ತಾ ಇದ್ದಾರೆ. ಆಯ್ತು ಅಣ್ಣ ತಪ್ಪಾಯಿತು, ಇನ್ಮೇಲೆ ಸರಿಪಡಿಸ್ಕೊತೀನಿ. ತಿರ್ಗಿ ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆನೂ ಚೆಕ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದನೂ ಅಲ್ಲಲ್ಲಿ ಇಡೀ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಅವ್ರಿಗೆ ಗೊತ್ತಿದ್ದು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ, ಇಲ್ಲ ಜಾತಿನ ಕಮ್ಮಿ ಮಾಡಬೇಕಂತ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಯಾರು ತಪ್ಪು ಮಾಡ್ತಾಯಿದ್ದಾರೆ ಅಂತ ಕೂಡಲೇ ಜಿಲ್ಲಾಧಿಕಾರಿಗಳಿಗೂ ಫೋನ್ ಮಾಡಿಕೊಟ್ಟಿದ್ದೀನಿ. ಅವರು ಮಾತಾಡಿದ್ದಾರೆ, ಗಂಟಿದ್ದಾರೆ, ಯಾರು ತಪ್ಪು ಮಾಡ್ತಾಯಿದ್ದಾರೆ ಜಿಲ್ಲಾಧಿಕಾರಿಗಳು ಮಾತಾಡಿದ್ದಾರೆ. ಆಮೇಲೆ ನಾನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಇವಾಗ ಕಾನೂನು ರೀತಿ ಕ್ರಮ ವಹಿಸಬೇಕಾಗಿ ನಮ್ಮಲ್ಲಿ ಆದೇಶ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಸಹ ಇದು ಗಣತಿ ಕಾರ್ಯ ನಡೀತಾ ಇದೆ. 5ರಿಂದ 17ವರೆಗೂ ನಡೀತಾ ಇದೆ. 3 ಟೈಪ್ಸ್, ಒಂದು 5ರಿಂದ 17 ಮನೆಗೂ ಕಾರ್ಯಕ್ರಮ, ಆಮೇಲೆ 19ರಿಂದ 23 ಶಿಬಿರಗಳ ವ್ಯವಸ್ಥೆ ಮಾಡಿ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ಹೇಗೇನು ತದನಂತರ 19ರಿಂದ 23 ಆನ್ಲೈನ್ ಆ್ಯಪ್ ಅದನ್ನು ಸಹ ಮಾಡಿದ್ದಾರೆ. ಇಷ್ಟೆಲ್ಲ ಅಧಿಕಾರಿಗಳು, ಮೇಲ್ಪಟ್ಟ ಅಧಿಕಾರಿಗಳು ಶ್ರಮ ಬಿದ್ದು ಇವರಿಗೆ ತರಬೇತಿಯನ್ನು ನೀಡಿದ್ದಾರೆ. ಆದರೆ ಏನೋ ದುರಾದೃಷ್ಟ ಈ ರೀತಿ ಮಾಡ್ತಾ ಇದ್ದಾರೆ. ಇದು ತುಂಬ ಕಾನೂನು ದೃಷ್ಟಿಯಲ್ಲಿ ಭಾಳ ಅಪರಾಧ. ಆ ಕಾರಣದಿಂದ ನಾವು ಈ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಗಣಿತದಾರರು ಏನು ಮಾಹಿತಿ ಕೊಟ್ಟರೆ ಅದನ್ನು ನಮೂದಿಸ್ಬೇಕು. ನಾವು ಆಫ್ಲೈನಲ್ಲಿ ಮೊಬೈಲಲ್ಲಿ ಆಗ್ಬೋದು ಅಥವಾ ಇನ್ನೇನು ಅವರು ಆನ್ಲೈನಲ್ಲಿ ಮಾಡ್ತಾರೋ ಅದನ್ನು ಮಾಡಬೇಕು. ಅದಕ್ಕೆ ನಾವು ಮುಂದೆ ಈ ರೀತಿ ಮಾಡ್ತಕ್ಕಂಥ ನೌಕರರ ಮೇಲೆ ಅವರು ಡಿಸಿಪ್ಲಿನ್ ಆಗಿ ಕಠಿಣವಾಗುವಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮೇಲಧಿಕಾರಿಗಳು ಸಹ ನಮ್ಮ ಜಿಲ್ಲೆಯ ಹೆಮ್ಮೆಯ ಜಿಲ್ಲೆಯ ಅಧಿಕಾರಿಗಳಾದಂಥ PN ರವೀಂದ್ರ ಸಾಹೇಬರು ಭಾಳ ಅಚ್ಚುಕಟ್ಟಾಗಿ ಹಳ್ಳಿಗಳಿಗೆ ಅವರು ಹೋಗ್ತಾ ಇದ್ದಾರೆ. ಅಂದಾರಹಳ್ಳಿಗೆ ಹೋಗಿದ್ದಾರೆ. ಅವರ ಜೊತೆಯಲ್ಲಿ CEO ಕೂಡ ಹೋಗ್ತಾ ಇದ್ದಾರೆ. ಏನು ನಡೀತಾ ಇದೆ ಒಳಗಡೆ ಗಣತಿ ಕಾರ್ಯಕ್ರಮ ಹೆಂಗೆ ನಡೀತಾ ಇದೆ ಅವರು ಸೂಪರ್ವೈಸನ್ ಮಾಡ್ತಾರೆ. ಆ ಕಾರಣದಿಂದ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೆ. ಯಾಕೆಂದರೆ ಈ ಒಳ ಮೀಸಲಾತಿ ವರ್ಗೀಕರಣ ಮೀಸಲಾತಿ ಜಾರಿ ಮಾಡಬೇಕಂದ್ರೆ 30 ವರ್ಷಗಳ ಕಾಲ ನಿರಂತರವಾದಂಥ ಚಳವಳಿ ನಡೆದಿದೆ. ಆಂಧ್ರದಲ್ಲಿ ನಡೆದಿದೆ, ಕರ್ನಾಟಕದಲ್ಲಿ ನಡೆದಿದೆ, ತೆಲಂಗಾಣದಲ್ಲಿ ನಡೆದಿದೆ, ಕರ್ನಾಟಕದಲ್ಲಿ ಮೂಲೆ ಜಿಲ್ಲೆಗಳಲ್ಲಿ ಚಳವಳಿ ಮಾಡಿದ್ದಾರೆ. ಚಳವಳಿಗಳು ಮಾಡಿದ ಅದರ ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶ ಕೊಟ್ಟಿದೆ. ಅಂಥದ್ರಲ್ಲಿ ಇವರು ಈ ರೀತಿ ಮಾಡಿದರೆ ಆ ನೊಂದವರದವರಿಗೆ ಭಾಳ ತೊಂದರೆ ಆಗ್ತದೆ. ನಾನು ಹೇಳ್ತಾ ಇರೋದು ಎಲ್ಲ 101 ಜಾತಿಗಳಿಗೂ ಅನುಕೂಲ ಆಗಲಿ, ಆ ಜಾತಿ ಜನಸಂಖ್ಯೆಗನುಗುಣವಾಗಿ ಮೀಸಲಾತಿ ಸಿಗಲಿ. ಅದೇ ರೀತಿಯಲ್ಲಿ ನಾವು ಈ ಜನಾಂಗಕ್ಕೂ ಇಲ್ಲಿ ವಲಯರಿರ್ಬೋದು, ಮಾದಿಗರಿರ್ಬೋದು, ಇನ್ನೊಂದು ಜಾತಿ ಇರ್ಬೋದು, ಅಲಮಾರಿ ಇರ್ಬೋದು, ಬೋವಿರು, ಲಂಬಾಡಿ, ಅವರು ಜನಸಂಖ್ಯೆ ಎಷ್ಟಿದ್ದಾರೆ ಅವ್ರ ಲಾಭ ಸಿಗಲಿ. ಆ ಕಾರಣದಿಂದ ಸರ್ಕಾರದಲ್ಲಿ ನಾವು ವಿಶೇಷವಾಗಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ತಾವು ಆಲ್ರೆಡಿ ಆದೇಶ ನೀಡಿದ್ದೀರ, ಇದನ್ನು ಪಾಲಿಸಬೇಕಾದಂಥ ಅಧಿಕಾರಿಗಳು ಭಾಳ ಮೇಲೆ ಎಚ್ಚರಿಕೆಯನ್ನು ವಹಿಸಿ ಇದನ್ನು ಒಳ ಮೀಸಲಾತಿಯನ್ನು ಸುಸೂತ್ರವಾಗಿ ಜಾರಿ ಮಾಡಿಸಬೇಕು. ಆಗ ಈ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಸಿಗ್ತದೆ. ಅಂಬೇಡ್ಕರ್ ಆಲ್ರೆಡಿ ನಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆರ್ಟಿಕಲ್ 341 15/6 ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಜನ ಸುಖ ಶಾಂತಿಯಿಂದ ಬದುಕಬೇಕಾಗಿದೆ. ಯಾರು ಪ್ರಜಾಪ್ರಭುತ್ವ 5 ವರ್ಷಕ್ಕೊಂದ್ಸಲಿ ಓಟ್ ಹಾಕ್ತಾರೋ ಅವರು ಶಾಂತಿಯುತವಾಗಿ ಬದುಕಬೇಕಾಗಿದೆ. ತಮ್ಮ ಜೀವನವನ್ನು ನಡೆಸಬೇಕು, ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಬೇಕು. ಈ ಸಮಾಜದಲ್ಲಿ ಅವರು ಮೇಲಕ್ಕೆ ಬರಬೇಕು ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟು ಆಗಲೇ 76 ವರ್ಷ 25 ವರ್ಷ ಆಗೋಯ್ತು. ಆದರೂ ಸಹ ಈ ದೇಶದಲ್ಲಿ ತಾರತಮ್ಯ ಇದೆ. ಎಲ್ಲಿ ನೋಡಿದ್ರು ಜಾತಿ. ಇವತ್ತು ಉತ್ತರ ಪ್ರದೇಶ ನೋಡಿದ್ರೆ ನಾವು ನೋಡೋಕ್ಕಾಗಲ್ಲ. ಬೆಳಗಾದರೆ ಏನೂ ಅತ್ಯಾಚಾರಗಳು, ಏನೂ ಮಾನವ ನಡೀತಾನೆ ಇವೆ. ಎಲ್ಲ ದೇಶದ ಉದ್ಯೋಗಕ್ಕೂ ನಡೀತಾನೆ ಇವೆ. ಅದು ಯಾವಾಗ ನಿಲ್ತದೋ ಏನೋ ಅದು ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನನ್ನ ಮೊಬೈಲಲ್ಲಿ ಫೋಟೋಗೆ ಸಮೇತ ತಗೊಂಡು
ಇದೇ ಎಲ್ಲ ಇದೆ, ಗಣೇಶ್ ಹಿತಾವಟಿ ಇದೇ ಎಲ್ಲ ಇದೆ. ಇದೇ ಥರ ಇಡೀ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಗೊತ್ತಿದ್ದು ಮಾಡ್ತಾವ್ರೋ ಗೊತ್ತಿಲ್ಲ, ಗೊತ್ತಿಲ್ದಿರ ಮಾಡ್ತಾವ್ರೋ, ಯಾಕೆ ಮಾಡ್ತಾ ಇದಾರೆ ಅನ್ನೋದು ನಮ್ಗೆ ಮಾಹಿತಿ. ಶಿಕ್ಷಕ ಅರುಣ್ ಕುಮಾರ್ ಸಾದ್ಲಿ, ಏನು ಹೂಲ್ವಾರಹಳ್ಳಿ, ಇನ್ನೊಬ್ರು ಬಾಳ್ಪೇರ್ ಶೆಪ್ಪಪ್ಪ, ಗಜೇಂದ್ರ. ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಹೋಬಳಿಯಲ್ಲಿ ಹೊಸನೇ ವಾರ್ಡಲ್ಲಿ ಶಿಕ್ಷಕ ಅರುಣ್ ಎಂಬುವರು, ಇದಕ್ಕೆ ಅರುಣ್ ಕುಮಾರ್ ಎಂಬುವರು ಇದನ್ನ 22 ಇರೋ ಕಾಲಮ್ ನಂಬರಲ್ಲಿ ಮಾದಿಗ ಅಂತಿದೆ, ಅದು ಮೆನ್ಷನ್ ಮಾಡ್ತಾ ಇದ್ದಾರೆ. ಕಾಲಮ್ ನಂಬರ್ 61ರಲ್ಲಿ ಮಾದಿಗ ಅಂತಿದೆ, ಅದು ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅದರಿಂದ ಅವ್ರ ಮೇಲೆ ಯಾವ ಥರ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸ್ತಾರೋ ನೋಡಬೇಕು. ಕೆಟ್ಟವಾರಹಳ್ಳಿಯಲ್ಲಿ ಇದನ್ನು ಬರ್ತಾರೆ. ಮೂಲ್ವಾರಹಳ್ಳಿ ಪೆರೇಸಂದ್ರ ಗ್ರಾಮ ಪಂಚಾಯತಿಗೆ ಸೇರಿರುತ್ತೆ. ಅದರಲ್ಲಿ ಗಜೇಂದ್ರ ಎಂಬ ಶಿಕ್ಷಕ, ಇದು ನಾನು ಬೂತ್ ನಂಬರ್ 19 ಅಲ್ಲಿ ಹೋಗಿ ಕೇಳಿದಾಗ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಗೊತ್ತಿಲ್ಲ ಇದು ಯಾವ ಥರ ಮಾಡಬೇಕಂತ ನನಗೆ ಗೊತ್ತಿಲ್ದಿರ ಮಾಡಿಬಿಟ್ಟಿದ್ದೀನಿ. ಅದರಿಂದ ಅಣ್ಣ ನಾನು ಯಾವ ಥರ ಮಾಡಬೇಕು, ಇವಾಗ ಪಾಂಪ್ಲೇಟಲ್ಲಿ ಏನಿದೆಯೋ ಇದೇ ಪಾಂಪ್ಲೇಟ್ ಅಂತ ತೋರಿಸಿ ಅವ್ರ ಹತ್ರ ಫೋಟೋ ಇಟ್ಕೊಂಡಾಗ, ಆಯ್ತಣ್ಣ ಇದೇ ಥರ 61 ಹಾಕ್ಬಿಟ್ಟು ನಾನು ಮಾಡ್ತೀನಿ, ಇದುವರೆಗೂ 20 ಮನೆ ಮಾಡಿದ್ದೀನಿ, 20 ಮನೆಯನ್ನು ಸರಿಪಡಿಸ್ತೀನಿ ಅಂತ ಅವ್ರು ಸಾರಿ ಕೇಳ್ತಾ ಇದ್ದಾರೆ.